ನಮ್ದೇನಿಲ್ಲ. ಆದರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ತುಳು ಭಾಷೆಗೆ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಂದಿದೆ. ಈಗ ಪ್ರಜಾಸೌಧ ಅಂತ ಯಾಕೆ ಹೆಸರಿಟ್ಟಿದ್ದೀವಿ? ವಿಧಾನಸೌಧ ಅಂತಂದ್ರೆ ವಿಧಾನವನ್ನು ಮಾಡೋದು, ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋದು, ಕಾನೂನನ್ನ ರಚನೆ ಮಾಡುವುದು ವಿಧಾನಸೌಧ. ಇದು ಪ್ರಜಾಸೌಧ. ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು? ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು. ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ. ಇಲ್ಲಿ ಅನೇಕ ತಾಲೂಕುಗಳು, ಜಿಲ್ಲೆಯವರು, ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ. ಬಂದು ಬಹಳ ನಿರೀಕ್ಷೆ ಇಟ್ಕೊತಾರೆ. ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ. ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬೋದು ಈ ಘಟಕದಲ್ಲಿ ಅಂತ ಹೇಳಿ ಕೊಡ್ತಾರೆ. ನಾವು ಅದಕ್ಕೆ ಅವರನ್ನ ನಿರಾಶೆಗೊಳಿಸ್ತಕ್ಕಂಥ, ಹುಸಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಯಾರೇ ಅಧಿಕಾರಿಗಳು ನಾವು, ಯಾಕಂದ್ರೆ ಕೇಂದ್ರ ನಮ್ಮ ಮಾಲೀಕರು. ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾ ಸರ್ಕಾರ ಅಂದ್ರೆ ಏನು? ಪ್ರಜೆಗಳೇ ನಮ್ಮ ಮಾಲೀಕರು, ಪ್ರಜೆಗಳೇ ನಮ್ಮನ್ನು ಆರಿಸ್ಕಳಿಸ್ತಕ್ಕಂಥವ್ರು. ನಾವೆಲ್ಲ ಅವರ ಟ್ರಸ್ಟಿಗಳು. ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ. ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಮಾಜ ಪರಿವರ್ತನೆ ಆಗ್ಬೇಕಲ್ಲ. ಈ ಸಂವಿಧಾನ ಬಂದು 75 ವರ್ಷ ಆಯಿತು. 75 ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ, ಅಸಮಾನತೆ ಹೋಗಿಲ್ಲ. ಅಸ್ಪೃಶ್ಯತೆ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೆ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ. 5 ಗ್ಯಾರಂಟಿ ಯೋಜನೆಗಳನ್ನು ನಾವೇನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆ, ಆದ್ರಿಂದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಅದು ಹಿಂದೆ ಕ್ಷೀರಭಾಗ್ಯ ಅಂತ ಮಾಡಿದ್ದೆ ನಾನು. ಆಮೇಲೆ ಅನ್ನಭಾಗ್ಯ ಅಂತ ಮಾಡಿದ್ದೆ. ಇದನ್ನು ಈಗ ಮತ್ತೆ ಅನ್ನಭಾಗ್ಯ. 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡದೆ ನಾವು. 5 kg ಅಕ್ಕಿಯನ್ನು ಫ್ರೀಯಾಗಿ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡಬೇಕು. ಆಮೇಲೆ ಕೊರೋನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರ ಕೂಡ 5 kg ಕೊಟ್ಟಿದ್ದು. ಅದು 5 kg ಜೊತೆಗೆ ಇನ್ನು 5 kg ಕೊಡ್ತೀವಿ ಅಂತೇಳಿ ನಾವು ಹೇಳಿದ್ವಿ. ಈಗ 3 ರೂಪಾಯಿ ಇವರು ಆಹಾರ ಸಚಿವರಾಗಿದೆ. ಮೊದಲು 3 ರೂಪಾಯಿ, ಆಮೇಲೆ 1 ರೂಪಾಯಿ, ಆಮೇಲೆ ಫ್ರೀ. ಗೃಹ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು 2023ರಲ್ಲಿ ಪ್ರಾರಂಭ. ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿಯಾಯಿತು. 5 ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ. ಸುಮಾರು 50
ಸಾವಿರ ಕೋಟಿ ರೂಪಾಯಿ. 50,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ. ಕಳೆದ ವರ್ಷ 24-25ರಲ್ಲಿ ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 25-26ಕ್ಕೆ ಬಜೆಟ್ ಗಾತ್ರ 4,09,000 ಕೋಟಿ. ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು 38,000 ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ. ನಾವು ಬಹಳ ಜನ ಟೀಕೆ ಮಾಡ್ತಾರೆ, ನೀವು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ಬಿಟ್ರಿ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ. ನಾನು ನಿಮಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 51,000 ಕೋಟಿ ರೂಪಾಯಿ. ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ 83,000 ಕೋಟಿ ರೂಪಾಯಿ. ಅದರರ್ಥ ಸುಮಾರು 31,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ. ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಬೇಕು. ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದೀವಿ, ಉಳಿದಂತೆ ನಡೆದಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೀವಿ. ಈಗ ನಾನು 94ನಲ್ಲಿ ಆಮೇಲೆ ಇವರು ಡೌನ್ಸಿಂಗ್ ಅವರು ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಇದೆ. ಒಂದು ಮೆಡಿಕಲ್ ಕಾಲೇಜು, ಒಂದು ಹಾಸ್ಪಿಟಲ್, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಗ್ತದೆ. ಈಗ ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ, ಬ್ಯಾಂಕಿಂಗಿಗೆ, ಮೀನುಗಾರಿಕೆಗೆ, ವ್ಯಾಪಾರಕ್ಕೆ ಗೋಡಂಬಿ ನೀನು ಗೋಡಂಬಿ ಬೆಳೆದಿಯ ತಿಂತೀಯ ನೀನು ತಿನ್ನೋದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ, ಬೆಳೆಯೋದಿಲ್ಲ, ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ವ್ಯಾಪಾರ ಅಕ್ಕಿನಿ ವ್ಯಾಪಾರ ಮಾಡ್ಕೊಂಡೆ ಈಗ ಮೇಲೆ ಆಗಿರೋದು. ನನಗೆ ರೈ ಅವರು ಗಂಟು ಬಿದ್ದುಬಿಟ್ರು, ನನಗೆ ಏನು ಬೇಡ ಸರ್, ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಡ್ತೀನಿ. ಒಂದು ಮೆಡಿಕಲ್ ಕಾಲೇಜ್ ಮಾಡಿಬಿಟ್ರೆ ನಾವು ಈ ವರ್ಷ ದುಡ್ಡಿಲ್ಲ, ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೇವೆ. ಈ ವರ್ಷ ಇವತ್ತು ಬಿದ್ದೇ ಬಿಟ್ಟು ಆಗ್ಲೇಬೇಕು ಅಂತ ಕೂತ್ಬಿಟ್ರು. ನಾನು ಮಾಡಿ ಈ ಸಾರಿ ಬಾಗಲಕೋಟೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಿತ್ತೂರು, ಆಮೇಲೆ ಕೋಲಾರ, ಈ 3 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು. ಅದು 100 ಬೆಡೆಡ್ ಹಾಸ್ಪಿಟಲ್ ಇತ್ತು, 100 ಬೆಡೆಡ್ ಹಾಸ್ಪಿಟಲ್ ಇತ್ತು. ಅದನ್ನ ಈಗ ಮೊದಲು 500 ಬೆಡ್ ಮಾಡಬೇಕು ಅಂತ ಇದ್ದೀವಿ. ಮೊದಲು 250 ಮಾಡ್ತೀನಿ, ಆಮೇಲೆ 250 ಅವೆಲ್ಲ ಇಲ್ಲ. ಈಗ 250
ಮಾಡ್ತೀವಿ, ಆಮೇಲೆ 250 ಮಾಡ್ತೀವಿ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ ಅದರಂತೆ ನಡ್ಕೊಳ್ಳಿ ಅಲ್ವಾ? ಕರ್ನಾಟಕದಲ್ಲಿ ಎಷ್ಟು ತೆರಿಗೆ ಕೊಟ್ಟಿದ್ದು ಗೊತ್ತಾ? ನಮಗೆ ಸುಮಾರು 4.5 ಲಕ್ಷ ಕೋಟಿ. ಹೇಳಿಲ್ಲ ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ನಾವು ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್, ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್, ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್, GST ಎಲ್ಲ ಸೇರಿ 4.5 ಲಕ್ಷ ಕೋಟಿ ನಾವು ಎಷ್ಟು ವಾಪಸ್ ಕೊಡ್ತೇವೆ ಗೊತ್ತಾ? ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಸೇರಿ ಎಷ್ಟು ವಾಪಸ್ ಬರ್ಬೋದು? 60,000 ಸಾವಿರ ಕೋಟಿ. 4 ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು. ವಾಪಸ್ ಬರೋದೆಷ್ಟು? 65,000 ಕೋಟಿ. ಎಷ್ಟು ಪರ್ಸೆಂಟ್ ಆಯಿತು? 14ರಿಂದ 15% ಆಯಿತು. 14ರಿಂದ 15%. ಕಾಮತ್ತು ಹೇಳದೆ ಹೋಗಿದ್ರೆ ನನಗೆಲ್ಲ ಹೇಳ್ತಾ ಇರಲಿಲ್ಲ. ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ. ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು. ಅಸೆಂಬ್ಲಿ ಅನೇಕ ಸರಿ ಹೇಳಿದ್ದೀನಿ, ಕೇಳಿದ್ದೀನಿ. ಅದು ಹೇಳಿದೀವಲ್ಲ ಅಂತ ನನಗೆ ಭಯ. ಹೇಳಿದೀವಲ್ಲ, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಒಟ್ಟು ನಮಗೆ 46,000 ಕೋಟಿ ಒಟ್ಟು 46,000 ಕೋಟಿ ಕಳೆದ ವರ್ಷ ಎಷ್ಟು ಬಂತು ಗೊತ್ತಾ? ನಮಗೆ ಬರೀ 15,000 ಕೋಟಿ ಬಂತು. ಇನ್ನು 4,000 ಕೋಟಿ ಬಂತು. ನಾವೆಷ್ಟು ಕೊಡ್ತೀವಿ ಗೊತ್ತಲ್ಲ? 46 ತಿಂಗಳಲ್ಲಿ ನೀವು ಕೊಡೋದು 22,000, ನಾವು ಕೊಡೋದು 24,000. ನಮ್ಮ ಪಾಲನೆಲ್ಲ ಕೊಟ್ಬಿಟ್ಟಿದ್ದೀವಿ. ಕೇಂದ್ರ ಸರ್ಕಾರದಿಂದ 4,000 ಕೋಟಿ ಬರಲಿಲ್ಲ. ದಯಮಾಡಿ ಕೊಡ್ತೀವಪ್ಪ. ಪಾಪ ಮಾತಾಡಿದ್ರು, ಕ್ಯಾಪ್ಟನ್ ಶೋಕ ಅವರು ಮಾತಾಡಿಲ್ಲ. ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ 25-26 ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ, ಮಲೆನಾಡು ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆಮೇಲೆ ಕೆಲವರು ಹೇಳೋದು ಪಾಪ ಆಗ್ತದೆ, ಕೆಲವರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಕೆಲಸ ಮಾಡಿಬಿಟ್ಟು ದುಡ್ಡಿಲ್ಲ, ಸಾಲ ಮಾಡ್ಕೊಂಡಿದ್ದಾರೆ. ಅದು ನೀವೇನಿಲ್ಲಪ್ಪ. ನಾನು ಹೇಳಪ್ಪ ತಮ್ಮ, ನೀವು ಮಾತಾಡೋರು ಸುಮ್ಮನೆ ಕೂತಿದ್ದೀನೋ? ಅದರಿಂದ ಅವ್ರು 50 ಕೋಟಿ ಕೇಳ್ತಾ ಇದ್ದಾರೆ. ಎಷ್ಟು ಕೊಡ್ಲಿಕ್ಕಾಗುತ್ತೆ ಕೊಡೋಣ, ಕೊಡ್ತೀವಿ. ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು. ಹೈದರಾಬಾದ್ ಕರ್ನಾಟಕನೂ ಆಗಬೇಕು, ಮುಂಬೈ ಕರ್ನಾಟಕನೂ ಆಗಬೇಕು, ಮಲೆನಾಡು ಪ್ರದೇಶನೂ ಆಗಬೇಕು, ಕರಾವಳಿ ಪ್ರದೇಶನೂ ಆಗಬೇಕು, ಬಯಲುಸೀಮೆನೂ ಆಗಬೇಕು. ಆದ್ರೆ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ, ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳ್ತೀವಿ. ಈ ಜಿಲ್ಲೆಯಲ್ಲಿ ಸರ್ವ ಜನಾಂಗದ ಶಾಂತಿ, ಒಕ್ಕೂಟ ಹಾಗೂ
ನೀವು ನಂಬರ್ 1 ಇದ್ದೀರಿ. ಉಡುಪಿ ನಂಬರ್ ಉಡುಪಿ ನೀವು ಮೊದಲಿಂದ ಬಹಳ ವರ್ಷದಿಂದ ಇದ್ದೀರಿ. ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ, ವಿದ್ಯಾವಂತ ಜನ ಇದ್ದೀರಿ. ಆದರೆ ಒಂದು ಶಾಂತಿಯ ತೋಟ ಆಗಬೇಕಲ್ಲ, ಅಂತ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೀಬಾರದು. ಎಲ್ಲರೂ ಕೂಡ ಭ್ರಾತೃತ್ವದಿಂದ, ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿರುತ್ತದೆ. ಏನಂತ ಅಂತಂದ್ರೆ ಸಮಾನತೆ, ಸಾಮಾಜಿಕ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ, ಇದು ಬಹಳ ಮುಖ್ಯ. ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ, ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.